ಮತ್ತು ಲಾಸ್ಟ್ 2 ಇಯರ್ಸಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಅಂದರೆ ಟೋಟಲ್ ವೇಕೆನ್ಸಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಎಲ್ಲಿ ಫ್ರೀ ಸಿಗುತ್ತಾ ಊಟ ಅಲ್ಲಿ ಹೋಗಿ ಒಂದು ಟೈಮ್ ಊಟ ಮಾಡ್ಕೊಂಬರೋಂಥ ಪರಿಸ್ಥಿತಿ ತೊಗೊಂಬಂದಿದ್ದಾರೆ. ಮಧು ಬಂಗಾರಪ್ಪ ಸರ್ ಅವರಷ್ಟು ಸುಳ್ಳು ಹೇಳಿಕೆಗಳನ್ನು ಇಡೀ ಇಂಡಿಯಾದಲ್ಲ, ಇಡೀ ಪ್ರಪಂಚದಲ್ಲೇ ಯಾರೂ ಕೊಟ್ಟಿಲ್ಲ ಅಂತ ಹೇಳ್ಬೋದು ಮ್ಯಾಮ್. ಮತ್ತು ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಅಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಟ್ಟು ಎಲ್ಲರನ್ನೂ ಜಾಬ್ ಕೊರ್ಕೊಂಡ್ಬಿಡ್ತೀವಿ ಅನ್ನೋ ಥರ. ಈ ವರ್ಷ ಆದರೂ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕು. ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುವಂಥ ಜನರ ಮಧ್ಯೆ ಈಗ 5 ವರ್ಷಗಳಿಂದಲೂ ಕೂಡ ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಿಲ್ಲ. ಕಳೆದ 6 ತಿಂಗಳ ಹಿಂದೆ ಕೂಡ ಈ ಬಗ್ಗೆ ಒಂದು ಸ್ಟೋರಿಯನ್ನು ನಾವು ಕವರ್ ಮಾಡಿದ್ವಿ. ಸೊ ಈಗ ಮತ್ತೆ ಅದೇ ಬೇಸಿಸ್ ಮೇಲೆ ಮಾತನಾಡೋದಕ್ಕೆ, ಅಂದರೆ ಏನೂ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಆಗಿರೋದ್ರಿಂದ ಸೊ ನಮ್ಮ ಜೊತೆಗೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹೆಲೋ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್. ಹೇಳಿ, ಏನು ಅಪ್ಡೇಟ್ಸ್ ಇದೆ? ಆ್ಯಕ್ಚುಲಿ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಜಯವಾಣಿ ನ್ಯೂಸ್ ಚಾನಲ್ಗೆ ಧನ್ಯವಾದ ತಿಳಿಸ್ಬೇಕು ಮ್ಯಾಮ್. ಯಾಕೆಂದರೆ ಪ್ರತಿಯೊಂದು ಆರ್ಟಿಕಲ್ ಬರೆಯೋದ್ರಿಂದ ಇರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಇದಕ್ಕೆ ಸ್ಪಂದಿಸಿ ಎಷ್ಟೊಂದು ಸಮಸ್ಯೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿ ಮತ್ತು ಎಷ್ಟೋ ಸಮಸ್ಯೆಗಳು ಬದಲಾವಣೆ ಆಗಿದೆ. ಅದಕ್ಕೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಜಯವಾಣಿ ನ್ಯೂಸ್ ಚಾನಲ್ಗೆ ಧನ್ಯವಾದ ತಿಳಿಸ್ತಾ, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ವಿದ್ಯಾರ್ಥಿಗಳು ಒಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ ಮ್ಯಾಮ್. ಆ ಪರಿಸ್ಥಿತಿಗೆ ಸರ್ಕಾರ ತೊಗೊಂಬಂದಿದೆ. ಈ ಸರ್ಕಾರ ಬಂದು 3 ವರ್ಷ ಆಯಿತು. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಈ ಒಂದು ಸಮಸ್ಯೆ ಇವಾಗಿಂದ ಇಲ್ಲ ಮೇಡಮ್, ಲಾಸ್ಟ್ 5 ವರ್ಷದಿಂದ ಸಮಸ್ಯೆ ಇದೆ. 5-6 ವರ್ಷದಿಂದ. ಯಾಕೆ ಅಂತಂದರೆ 2 ವರ್ಷ ಕೋವಿಡ್ಡು, ಆಮೇಲೆ 1 ವರ್ಷ ಎಲೆಕ್ಷನ್ ಇಯರು, ಮತ್ತು ಲಾಸ್ಟ್ 2 ಇಯರ್ಸಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಅದ್ರ ಬಿಫೋರ್ ಲಾಸ್ಟ್ 2 ಇಯರ್ಸ್ ಬ್ಯಾಕ್ 1 ಇಯರಲ್ಲಿ ಸ್ವಲ್ಪ ವೇಕೆನ್ಸಿ ಫಿಲ್ ಮಾಡಿದ್ದಾರೆ ಸರ್ಕಾರ. ಒಂದು 5-6 ಸಾವಿರ ವೇಕೆನ್ಸಿ ಫಿಲ್ ಮಾಡಿದ್ದಾರೆ. ಅಂದರೆ ಟೋಟಲ್ ವೇಕೆನ್ಸಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಮತ್ತು ಬೋರ್ಡ್ ಆ್ಯಂಡ್ ಕಾರ್ಪೊರೇಟ್ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ ಖಾಲಿ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ 3,84,000 ಖಾಲಿ ಹುದ್ದೆ ಇದೆ ಮೇಡಮ್. ಆದರೆ ಸರ್ಕಾರ ಸುಮ್ಮನೆ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಒಂದೊಂದು ಟೈಮ್ ಊಟಕ್ಕೂ ದೇವಸ್ಥಾನ, ಮದುವೆ ಚೌಟ್ರಿಗಳಲ್ಲಿ ಊಟ ಮಾಡೋವಂಥದ್ದು, ಮತ್ತು ರೋಡ್ ಸೈಡಲ್ಲಿ ಇಲ್ಲಾಂದ್ರೆ ಫ್ರೀ ಊಟ ಮಾಡೋವಂಥದ್ದು, ಎಲ್ಲಿ ಫ್ರೀ ಸಿಗುತ್ತಾ ಊಟ ಅಲ್ಲಿ ಹೋಗಿ ಒಂದು ಟೈಮ್ ಊಟ ಮಾಡ್ಕೊಂಬರೋಂಥ ಪರಿಸ್ಥಿತಿ ತೊಗೊಂಬಂದಿದ್ದಾರೆ. ಇವತ್ತು ಸರ್ಕಾರನ ಪ್ರತಿ ಸತಿ ಹೋರಾಟ ಮಾಡಿದಾಗೆಲ್ಲ ಅವರು ಒಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ. ಮತ್ತು ಒಂದು 2 ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತಾರೆ, 1 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಒಂದೇ ವಾರದಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು 2 ದಿನದಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಈವನ್ ಇನ್ಕ್ಲೂಡಿಂಗ್ ಏನು ಸಚಿವರು ಇದ್ದಾರೆ ಇವಾಗ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅವರಷ್ಟು ಸುಳ್ಳು ಹೇಳಿಕೆಗಳನ್ನು ಇಡೀ ಇಂಡಿಯಾದಲ್ಲ, ಇಡೀ ಪ್ರಪಂಚದಲ್ಲೇ ಯಾರೂ ಕೊಟ್ಟಿಲ್ಲ ಅಂತ ಹೇಳ್ಬೋದು ಮ್ಯಾಮ್. ಯಾಕೆಂದರೆ ಮೋರ್ ದೆನ್ 300-400 ಸ್ಟೇಟ್ಮೆಂಟ್ಸು, 5,000 ವೇಕೆನ್ಸಿ, 10,000 ವೇಕೆನ್ಸಿ, 20,000 ವೇಕೆನ್ಸಿ, ಇನ್ನೇನು ಇವಾಗ ಫಿಲ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಫಿಲ್ ಮಾಡ್ತೀವಿ, ನೀನು TET ಮಾಡಿದ್ದೀವಿ, CET ಮಾಡ್ತೀವಿ, ಮತ್ತು ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಅಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಟ್ಟು ಎಲ್ಲರನ್ನೂ ಜಾಬ್ ಕೊರ್ಕೊಂಡ್ಬಿಡ್ತೀವಿ ಅನ್ನೋ ಥರ. ಇವತ್ತು ಯಾವ ಪೋಸ್ಟ್ ಕರೆದಿಲ್ಲ, ಒಂದೇ ಒಂದು ಪೋಸ್ಟ್ ಇವ್ರು ಬಂದಾಗಿಂದ 3 ವರ್ಷದಿಂದ ಅಟ್ಲೀಸ್ಟ್ ಬೇರೆ ಇಲಾಖೆಯಿಂದ ಅಟ್ಲೀಸ್ಟ್ 100-500 ಪೋಸ್ಟ್ ಆದರೂ ಕರೆದಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಒಂದೇ ಒಂದು ಪೋಸ್ಟ್ ಕರೆದಿಲ್ಲ. PSTR, HSTR, GPSTR, ಮತ್ತು ದೈಹಿಕ ಶಿಕ್ಷಕರಿರ್ಬೋದು, PU ಲೆಕ್ಚರರ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಸಂಗೀತ ಟೀಚರ್ಸ್ ಇರ್ಬೋದು, ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಯಾವುದು ಒಂದೇ ಒಂದು ಪೋಸ್ಟ್ ಇವ್ರು ಕರೆದಿಲ್ಲ. ಅದರಲ್ಲಿ 2-3 ವರ್ಷ ಮುಂಚೆ ಅಪ್ರೂವಲ್ ಆಗಿರೋಂಥದ್ದು PSTR. ಇವತ್ತು ಇಲ್ಲೆಲ್ಲ ಏನು ಹುಡುಗರು ಇಷ್ಟು ಜನ ಇದ್ದಾರೆ ಮ್ಯಾಮ್, ಆಸ್ಪಿರೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ನೂ ಕರ್ಕೊಂಬಂದಿದ್ದಾರೆ. ಇವತ್ತು ಸಚಿವ್ರ ಹತ್ರ ಹೋಗಿ ಅಲಿಬೇಕು, ಕೇಳಬೇಕು. 3 ವರ್ಷ ಮುಂಚೆ, 2-3 ವರ್ಷ ಮುಂಚೆನೇ ಅಪ್ರೂವಲ್ ಆಗಿದೆ PSTRದು 5,000 ಪೋಸ್ಟು. HKದು ಮತ್ತು ನಾನ್ HKದೆ ಆಲ್ಮೋಸ್ಟ್ 5,267 ಪೋಸ್ಟ್ ಅಪ್ರೂವಲ್ ಆಗಿದೆ. ಆದರೆ ಇಲ್ಲಿವರೆಗೂ ಅದನ್ನು ಹೋಗಿ ಕೇಳಿದ್ರೆ ನಾವು PSTR ನೋಟಿಫಿಕೇಷನ್ಸ್ ಮಾಡಲ್ಲ, ಆಮೇಲೆ ಮಾಡ್ತೀವಿ, GPSTR, HSTR ಮಾಡಿದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ 10 ವರ್ಷದಿಂದ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಈ ನೋಟಿಫಿಕೇಷನ್ಸ್ಗೆ. 10 ವರ್ಷದಿಂದ ಇವ್ರು ಇವಾಗ ಮಾಡ್ತೀನಿ ಅಂತ ಹೇಳ್ಕೊಂಡೇ ಬಂದು 10 ವರ್ಷ ಆಗಿದೆ ಇವಾಗ. ಇವು ಟೀಚರ್ಸ್ ವೇಕೆನ್ಸಿಯಲ್ಲಿ ಪ್ರತಿಯೊಂದು ನೋಟಿಫಿಕೇಷನ್ಸು ಎಲ್ಲರೂ ಒಟ್ಟಾಗಿ ಈಗಲೇ ಅದು ನೋಟಿಫಿಕೇಷನ್ಸ್ ಆಗಬೇಕು. ಮತ್ತು ಇನ್ನು ನಾವು ಪೊಲೀಸ್ ಇಲಾಖೆ ಅಂತ ಬಂದರೆ ಗೃಹ ಸಚಿವರು ಪರಮೇಶ್ಪುರ್ ಸರ್ ಹೇಳ್ತಾರೆ, ಮೇಡಮ್ ಯಾವುದೇ ಕಾರ್ಯಕ್ರಮ ಹೋಗಲಿ ನಾವು ಅಷ್ಟು ಫಿಲ್ ಮಾಡಿದ್ದೀವಿ, ಇಷ್ಟು ಫಿಲ್ ಮಾಡಿದ್ದೀವಿ. ಇವ್ರು ಬಂದಾಗಿಂದ ಒಂದೇ ಒಂದು PSI ಪೋಸ್ಟ್ ಆಗಿಲ್ಲ. 5 ವರ್ಷ 6 ವರ್ಷ ಆಯಿತು ಅದು ಪೋಸ್ಟು. PSI 402 ಮತ್ತು 545 ನೋಟಿಫಿಕೇಷನ್ಸ್ ಆಗಿ. ಅದು ಇವಾಗ 1 ವರ್ಷ 2 ವರ್ಷ ಮುಂಚೆ ಒಂದು ವರ್ಷ ಮುಂಚೆ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ. ಅದು ಎಷ್ಟು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ್ದಾದಮೇಲೆ ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸಾಮ್ಸ್ ಆಗಿ 545. ಇವಾಗ ತಿರ್ಗಾ ಮತ್ತೆ ಹೋಗಿ ಅವ್ರನ್ನ ಕೇಳಿದ್ರೆ 8,000 ವೇಕೆನ್ಸಿ, ಅಂದರೆ PC ನೋಟಿಫಿಕೇಷನ್ಸ್ ಅಷ್ಟೇ ಮಾಡ್ತೀನಿ ಅಂತಿದ್ದಾರೆ. ಆ PC ನೋಟಿಫಿಕೇಷನ್ಸ್ ಒಂದು ಟೈಮ್ ಲಿಮಿಟ್ ಇರುತ್ತಲ್ವ. ಟೈಮ್ ಲಿಮಿಟ್ ಇಲ್ದಿರ ಇವರು ಸುಮ್ಮನೆ ಯಾವಾಗ ಮಾಡ್ತೀನಿ ಎವ್ರಿ ಕಾರ್ಯಕ್ರಮವಾಗಿ ಹೋಗ್ತಾರೆ. ಇನ್ನೂ ಒಂದು 10 ದಿನ ಮುಂಚೆ 1 ವಾರದಲ್ಲಿ ನೋಟಿಫಿಕೇಷನ್ಸ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ.
ಆ ಟ್ವೀಟ್ ಮಾಡಿ ಸುಮಾರು 10-15 ದಿನ ಆಯಿತು. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಹೋಗಿದ್ದೆ. ಪಾಪ ಅನುಚೇತನ್ ಸರ್ ಅವ್ರ ಹತ್ರ ಮಾತಾಡಿ ತುಂಬ ಸಪೋರ್ಟಿವ್ ಆಗಿ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದ್ರು. ಅಂದರೆ ಇಲ್ಲ, ನಾನು ಈಗ ಫಸ್ಟು ನಾವು 100 ರೋಸ್ಟರ್ ಬಿಂದುಗೆ ರೆಡಿ ಇದೆ ನೋಟಿಫಿಕೇಷನ್ನು, ಜನವರಿಯಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಬಟ್ ಆದರೆ ಈಗ 400 ರೋಸ್ಟರ್ ಬಿಂದು ಬರಬೇಕು ನಮಗೆ ಅಂತ ಹೇಳ್ತಿದ್ದಾರೆ ಮೇಡಮ್. ಈಗ ಅವರು ಬಂದ ಕೂಡಲೇ ವಿತಿನ್ 1 ವಾರ ಇಲ್ಲ 15 ಡೇಸ್ ಒಳಗಡೆ ನಾವು ನೋಟಿಫಿಕೇಷನ್ಸ್ ಮಾಡಿಬಿಡ್ತೀವಿ, ನಮಗೆ 2 ವೀಕ್ಸ್ ಆದರೂ ನಮಗೆ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಮೇಡಮ್. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ 1 ವಾರದಲ್ಲಿ ನೋಟಿಫಿಕೇಷನ್ಸ್ ಮಾಡಿ ಅಂತೇಳಿ. ಆ ನೋಟಿಫಿಕೇಷನ್ 1 ವೀಕಲ್ಲಿ ಅಂದರೆ ಈ ರೋಸ್ಟರ್ ಬಿಂದು ಬಂದಾದಮೇಲೆ 400 ಪಾಯಿಂಟ್ ರೋಸ್ಟರ್ ಬಿಂದು ಬಂದು ಈಗ ಅದಕ್ಕೆ ಮಾನ್ಯ ಚೀಫ್ ಸೆಕ್ರೆಟರಿ ಮೇಡಮ್ ಶಾಲಿನಿ ರಜನೀಶ್ ಮೇಡಮು ಅವರು ಅಷ್ಟೇ ಸುಮಾರು 11 ದಿನ ಆಯಿತು ಒಂದು ಕಮಿಟಿ ರಚನೆ ಮಾಡಿ. ಅದರದ್ದು ಒಂದು ಕಮಿಟಿ ರಚನೆ ಮಾಡಿ ರಿಪೋರ್ಟ್ ಕೊಟ್ಟು 400 ರೋಸ್ಟರ್ ಬಿಂದುನ ಎಲ್ಲ ಇಲಾಖೆ ಕಳಿಸಿದ್ರೆ ಇಮಿಡಿಯೇಟ್ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಮೊನ್ನೆ ಹೋರಾಟ ಮಾಡಿದ್ದೀವಿ ಧಾರವಾಡದಲ್ಲಿರ್ಬೋದು, ಏಕಾಂಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ಸ್ ಕೇಳ್ದಿರ ನಾವು ಅನಿರ್ದಿಷ್ಟಾವಧಿ ಹೋರಾಟ ಕೂತ್ಕೊಂಡ್ವಿ. ಅದಕ್ಕೆ ಮುಂಚೆ ಹೋರಾಟ ಮಾಡಿದಾಗ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಅವಾಗೂ ಒಳ ಮೀಸಲಾತಿ ಸಮಸ್ಯೆ ಇತ್ತು. ಆವಾಗ 708 ವೇಕೆನ್ಸಿದು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಅದಾದ ನಂತರ ಮತ್ತೆ ತಿರ್ಗಾ ನವಂಬರು ವಿಂಟರ್ ಸೆಷನ್ ನಡಿಬೇಕಾದ್ರೆ ತಿರ್ಗಾ ಮತ್ತೆ ಪ್ರೊಟೆಸ್ಟ್ ಪರ್ಮಿಷನ್ಸ್ ಕೇಳಿದ್ವಿ, ಮತ್ತೆ ಪ್ರೊಟೆಸ್ಟ್ ಮಾಡಿದ್ವಿ. ಬಿಜಾಪುರದಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ, ಮತ್ತು ಧಾರವಾಡದಲ್ಲಿ ಡಿಸೆಂಬರ್ ಪ್ರೊಟೆಸ್ಟ್ ಮಾಡಬೇಕು, ಪರ್ಮಿಷನ್ಸ್ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ವಿ, ಸುವರ್ಣಸೌಧದಲ್ಲಿ ಭೇಟಿ ಮಾಡಿ ವಿದ್ಯಾರ್ಥಿಗಳ ಅಷ್ಟು ಸಮಸ್ಯೆಗಳನ್ನು ಅವರಿಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆ ಸಮಸ್ಯೆಗಳಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಅಂದರೆ ಏನು ವಿದ್ಯಾರ್ಥಿಗಳ ಸಮಸ್ಯೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ವಿ, ಅದನ್ನು ಕೊಟ್ಟಿದ್ದಾರೆ. ಅದಕ್ಕೂ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಮತ್ತು ಧಾರವಾಡದಲ್ಲಿ 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ, ಆದರೆ 4 ವಿದ್ಯಾರ್ಥಿ ಕ್ಯಾಂಟೀನ್ ಕೊಟ್ಟಿದ್ದಾರೆ ಇವಾಗ. ಮತ್ತು ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಮತ್ತು ಒಂದು ಡಿಜಿಟಲ್ ಲೈಬ್ರರಿ ಧಾರವಾಡದಲ್ಲಿ 10 crores ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೇ ವರ್ಷ ಅದು ಇಂಪ್ಲಿಮೆಂಟ್ ಆಗುತ್ತೆ. ಬೆಂಗಳೂರಲ್ಲೊಂದು ಡಿಜಿಟಲ್ ಲೈಬ್ರರಿ ಇದೇ ಥರ ನಾವು ಪ್ರತಿಯೊಂದು ಜಿಲ್ಲೆಗೂ ಮಾಡಿಸ್ಬೇಕಂತೇಳಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಈ ಥರ ಲೈಬ್ರರೀಸ್ ಇರ್ಬೋದು ಮತ್ತು ಈ ವಿದ್ಯಾರ್ಥಿ ಕ್ಯಾಂಟೀನು ಎಲ್ಲ ಒಂದು ಡಿಸ್ಟಿಕಲ್ಲೂ ಬರಬೇಕು ವಿದ್ಯಾರ್ಥಿಗಳ ಪರವಾಗಿ. ಇವತ್ತು ಅವರಿಗೆ ಒಂದೊಂದು ಟೈಮ್ ಊಟಕ್ಕೂ ಶಾರ್ಟೇಜ್ ಇದೆ. ಮತ್ತು ಈಗೇನು ನಾವು ಹೋರಾಟ ಮಾಡಿದ್ದಾದಮೇಲೆ ಅವರಿಗೆ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ದಾದಮೇಲೆ 56,432 ಪೋಸ್ಟನ್ನ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಅದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಈಗ ಬೇಕಾಬಿಟ್ಟು ನೋಟಿಫಿಕೇಷನ್ಸ್ ಮಾಡೋದಾದರೆ ಹಂಗಾಗಲ್ಲ ನಮಗೆ. ಅಂದರೆ 56,432 ಪೋಸ್ಟ್ದು ಒಂದು ಈವೆಂಟ್ ಆಫ್ ಕ್ಯಾಲೆಂಡ್ರು, ನೆಕ್ಸ್ಟ್ 6 ಮಂತ್ದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಅದ್ರ ಜೊತೆಯಲ್ಲಿ ಇನ್ನೂ 50,000 ಖಾಲಿ ಹುದ್ದೆಗಳನ್ನು ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಈ ಕೂಡಲೇ ನೋಟಿಫಿಕೇಷನ್ ಮಾಡಬೇಕು. ಅವರು 1 ವರ್ಷದಲ್ಲಿ ಏನು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಅಟ್ಲೀಸ್ಟ್ ಈ ವರ್ಷ ಆದರೂ 4th ಇಯರು ಈ ವರ್ಷ ಆದರೂ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಸುಮಾರು 15-20 ಲಕ್ಷ ಜನ ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಹಗಲು ರಾತ್ರಿ ಅವರು ಎಷ್ಟು ನಿದ್ದೆ ಕಟ್ಟಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಓದ್ತಾ ಇರೋಂಥದ್ದು. ಅವರಿಗೆ ಜಸ್ಟಿಸ್ ಬೇಕಂತಂದರೆ ಸರ್ಕಾರ ಇಮ್ಮಿಡಿಯೇಟ್ ನೋಟಿಫಿಕೇಷನ್ಸ್ ಮಾಡಬೇಕು. ಯಾಕೆ ಅಂತಂದರೆ ಸರ್ಕಾರದಲ್ಲಿರೋ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವರ ಇದು ಕ್ಯಾಬಿನೆಟ್ ಅಸೆಂಬ್ಲಿಲಿ ಅವ್ರ ಸ್ಯಾಲ್ರೀಸ್ನ ಡಬಲ್ ಮಾಡ್ಕೊತಾರೆ. ಅವ್ರು ಯಾವಾಗ ಬೇಕು ಅವ್ರ ಅಲೋವೆನ್ಸ್ ಇರ್ಬೋದು, ಪೆನ್ಷನ್ಸ್ ಇರ್ಬೋದು, ಪ್ರತಿಯೊಂದು ಡಬಲು ಟೈಮ್ ಟು ಟೈಮ್ ಅವರಿಗೆ ಸ್ಯಾಲ್ರೀಸ್ ಬರ್ತಾಯಿದೆ. ಟೈಮ್ ಟು ಟೈಮ್ ಅವರು ಮೇಂಟೆನೆನ್ಸ್ ತೊಗೊತಾ ಇದ್ದಾರೆ, ಪೆನ್ಷನ್ಸ್ ತೊಗೊತಾ ಇದ್ದಾರೆ. ಹಿಂಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿ ಈಗ